ನೆನ್ನೆ ನನಗೆ ಒಬ್ಬರೇನೆ 3 ಕಮೆಂಟ್ ಮಾಡಿದ್ರು. ಏನು ಅಂತಂದ್ರೆ ಹಾಲಲ್ಲಿ ಫ್ಯಾಟ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಹಂಗೆ ನನ್ನ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ. ನಾನು ಬೆಳಗ್ಗೆ ಹಸು ಕಸನ ಎಲ್ಲ ಎತ್ಕೊಂಡು ನಮ್ಮ ಡೈರಿ ಹತ್ರಕ್ಕೆ ಹೋದ್ರೆ ನಮ್ಮ ಸೆಕ್ರೆಟರಿ ಅವಾಗ ತಾನೇ ಮನೆಗೆ ಹೋಗ್ತಾ ಇದ್ರು. ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗಿ ಬಾಗಿಲು ತೆಗೆಸ್ಬಿಟ್ಟು ಕೂಪನ್ ಬರ್ಸ್ಕೊಂಡೆ. ಯಾಕೆಂತಂದ್ರೆ ನಮ್ಮ ಹಸು 7ಗೆ ಬಂದಿತ್ತು. ಅದಕ್ಕೆ ಹಸುಗೊಂದು HS7 ಕೊಡಿಸ್ಕೊಂಡು ಸೀದಾ ಮನೆ ಹತ್ರಕ್ಕೆ ಬಂದ್ಬಿಟ್ಟು ಅಲ್ಲಿಂದ ಹಸುಗೆ ಬೂಸ ಖಾಲಿ ಆಗೈತೆ ಅಂತ ಹೇಳ್ಬಿಟ್ಟು 30 kg ಜೋಳ, ಅದಕ್ಕೆ 15 kg ರಾಗಿ, ಅಕ್ಕಿ, ಹುಳ್ಳಿಕಾಳು, ಅವರೆಕಾಳು, ಅಳಸಂದಿ ಕಾಳು, ತೆಗರಿ ಕಾಳು ಇದನ್ನೆಲ್ಲ ಒಂದೇ ಚೀಲಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಮ್ಗೆ ಹತ್ರದಾಗಿರೋ ನಾಮಗಳಲ್ಲಿರೋ ಫ್ಲೋರ್ ಮಿಲ್ ಹತ್ರ ಹೋದೆ. ಈ ತರ ಇರೋ ಜೋಳನ ಈ ತರ ನುಣ್ಣಗೆ ಆಡಿಸ್ಕೊಂಡೆ. ಇದು ಏನಕ್ಕೆ ಈ ತರ ಮಾಡ್ತಾ ಇದೀನಿ ಅಂತಂದ್ರೆ, ಈ ಒಂದು ಬೂಸನ ಹಾಲು ಕೊಡ್ತಾ ಇರೋ ಹಸುಗೆ ತಿಂಡಿ ಜೊತೆಗೆ ಒಂದೊಂದು ಬಟ್ಲ ಹಾಕಿದ್ರೆ ನಿಮ್ಮ ಹಾಲಲ್ಲಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ಈ ಬೂಸ ನನಗೆ ಪರ್ಸನಲ್ ಆಗಿ ವರ್ಕ್ ಆಗಿದೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದೀನಿ, ಈ ಬೂಸನ ನಿಮ್ಮ ಹಾಲು ಕರಿತಾ ಇರೋ ಹಸುಗೆ ಕೊಡಿ. ನಿಮ್ಮ ಹಸು ಹಾಲಲ್ಲಿ ಫ್ಯಾಟ್ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬೂಸನ ಗಾಡಿಯಲ್ಲಿ ಹಾಕಿ ಬಂದು ಮನೆಗೆ ಇಟ್ಬಿಟ್ಟು ಅದೇ ಗಾಡಿಯಲ್ಲಿ ರಾತ್ರಿ ಮೇವಕ್ಕೆ ಬರೋಣ ಅಂತ ಹೊಲ್ದಕ್ಕೆ ಹೋದ್ರೆ SLC ಅಲ್ಲಿ ನನ್ನ ಜೊತೆಗೆ ಓದಿದ್ದ ನನ್ನ ಫ್ರೆಂಡ್ಸ್ ನನ್ನ ಉಟ್ಕೊಂಡು ಅಲ್ಲಿಗೆ ಬಂದ್ರು. ಅವ್ರನ್ನ ಎಳ್ನೀರು ಕುಡಿ ಬರ್ರಿ ಅಂತ ಹೇಳ್ಬಿಟ್ಟು ಹಿಂಗೆ ಎಲ್ಲ ಕರ್ಕೊಂಡು ಹೋಗಿ ನನ್ನ ಫ್ರೆಂಡ್ ಮರ ಹತ್ತಿಸಿದೆ. ಅವ್ನು ಮರ ಹತ್ಬಿಟ್ಟು ಹೋಗಿ ಎಳ್ನೀರು ಕಿತ್ತಾಕ್ತಾ ಇದ್ದೆ. ಆದ್ರೆ ಕಿತ್ತಾಕಿದ ಎಳ್ನೀರು ಈ ತರ ಹೊಡೆದೋಗ್ತಾ ಇದ್ವು. ಅದಕ್ಕೆ ನಾವು ಒಂದು ಐಡಿಯಾ ಮಾಡಿದ್ವಿ. ಏನಂದ್ರೆ ಒಂದು ಚೀಲನ ಆ ಕಡೆ ಈ ಕಡೆ ಇಬ್ರು ಇಟ್ಕೊಂಡು ಮೇಲಿಂದ ಬರ್ತಾರೆ ಎಳ್ನೀರನ್ನ ಕ್ಯಾಚ್ ಇಟ್ಕೊಳ್ಳೋದು. ಆದ್ರೆ ಇದು ಕೂಡ ಅವಾಗ ಬಿಟ್ಬಿಡ್ತಾ ಇದ್ವಿ. ಅದಕ್ಕೆ ಒಂದು ಹಗ್ಗ ತಗೊಂಡ್ಬಂದು ಹಗ್ಗನ ಮೇಲೆ ಹಾಕಿ ಮೇಲೆ ಇದ್ದಿದ್ದು ಎಳ್ನೀರುಗಳನ್ನ ಕೆಳಗಡೆ ಇಳಿಸ್ಕೊಂಡೆ. ಇವರೆಲ್ಲ ನನ್ನ SSLC ಫ್ರೆಂಡ್ಸ್. SSLC ಆದ್ಮೇಲೆ ಇವರು ಒಟ್ಟಿಗೆ ಸಿಕ್ಕಿದ್ದು ಇದೇ ಫಸ್ಟ್. ಅದಕ್ಕೆ ನನಗೆ SSLC ಅಲ್ಲಿ ಆಗಿರುವ ನೆನಪುಗಳು ಇವಾಗ ನೆನಪಾಯ್ತು. ಒಂದು ಎಳ್ನೀರನ್ನ ಕಟ್ ಮಾಡ್ಬೇಕಾದ್ರೆ ಅದು ಅರ್ಧ ಕಟ್ಟಾಗಾಯ್ತು. ಅದಕ್ಕೆ ನನ್ನ ಫ್ರೆಂಡ್ ನೋಡಿ ಫ್ರೆಂಡ್ಸ್, ಇದು ಎಣ್ಣೆ ಗ್ಲಾಸ್ ಇದ್ದಂಗಿದೆ. ನಾವು ಕಿತ್ತಿದ್ದು ಒಂದು ಗೊನೆ ಎಳ್ನೀರು ಪೂರ್ತಿ ಖಾಲಿ ಆಗೋಯ್ತು. ಯಾಕೆ ಅಂತಂದ್ರೆ 12 ಕುಡ್ದಾನ. ಕೊಯ್ದಿರೋ ಮೇವ್ ಎತ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸಾಯಂಕಾಲ 6 ಗಂಟೆ ಕೂಡ ಆಗಿತ್ತು. ಅಂದಂಗೆ ನಿಮ್ಗೆ ಹೇಳೋದು ಮರ್ತದೆ. ಈ ರೀಲ್ ಇಲ್ಲಿಗೆ ಮುಗೀತು.